ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ವಿಡಿಯೋದಲ್ಲಿ ಹೇಳುತ್ತಾ ಇರುವ ಮಾಹಿತಿ ಕಟ್ಟುಕತೆ ಅಲ್ಲ, ಸಿನಿಮಾ ಕತೆ ಅಲ್ಲ, ಸೃಷ್ಟಿ ಮಾಡಿರುವ ಕತೆ ಅಲ್ಲ, ಗಾಳಿ ಸುದ್ದಿನೂ ಅಲ್ಲ. 101% ನಿಜವಾದ ಸ್ಟೋರಿ. ಸ್ನೇಹಿತರೆ, ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಸಮುದ್ರದ ಕಡಲ ತೀರದ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ 5 ಗಂಟೆಗೆ ಕಡಲ ತೀರದಲ್ಲಿ ಗಸ್ತು ತಿರುಗುತ್ತಾ ಇರುವಾಗ ಒಂದು ಪೆಟ್ಟಿಗೆ ಕಂಡು ಬರುತ್ತೆ. ಪೆಟ್ಟಿಗೆ ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ತುಂಬಾ ಭಾರ ಇದ್ದ ಹಾಗೆ ಅನಿಸುತ್ತೆ. ಹಾಗಾಗಿ ಪೆಟ್ಟಿಗೆಗೆ ಹಾಕಿದ್ದ ಬೀಗವನ್ನು ಒಡೆದು ಒಳಗಡೆ ನೋಡ್ತಾರೆ. ಒಂದು ಕ್ಷಣ ಗಾಬರಿಯಾಗಿ ಬಿಡ್ತಾರೆ. ಪೆಟ್ಟಿಗೆ ಒಳಗಡೆ ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ವಜ್ರಗಳಾಗಲಿ, ರತ್ನ ಮುತ್ತುಗಳು ಯಾವುದೂ ಕೂಡ ಇರಲ್ಲ. ಇದಕ್ಕಿಂತ ಹೆಚ್ಚು ಬೆಲೆ ಬಾಳುವ ಒಂದು ವಸ್ತು ಇರುತ್ತೆ. ಭಾರತ ದೇಶದ ವಿಶಾಖಪಟ್ಟಣಂ ಸಮುದ್ರ ಕಡಲ ತೀರದಲ್ಲಿ ನಡೆದಿರುವ ಘಟನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುತೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಶಾಖಪಟ್ಟಣಂ ನಗರದಲ್ಲಿ ಒಂದು ಪ್ರಸಿದ್ಧವಾದ ಒಂದು ಬೀಚ್ ಇದೆ. ಈ ಒಂದು ಬೀಚ್ ಹೆಸರು ಪೇಡ ಋಷಿಕಂಡ ಬೀಚ್. ವಿಶಾಖಪಟ್ಟಣಂ ನಗರಕ್ಕೆ ಬರುವ ಎಲ್ಲಾ ಪ್ರವಾಸಿಗರ ಒಂದು ಅಚ್ಚುಮೆಚ್ಚಿನ ತಾಣ ಯಾವುದಪ್ಪ ಅಂತಂದ್ರೆ ಅದೇ ಪೇಡ ಋಷಿಕಂಡ ಬೀಚ್. ಈ ಒಂದು ಸಮುದ್ರ ಬೇ ಆಫ್ ಬೆಂಗಾಲ್ಗೆ ಕನೆಕ್ಟ್ ಆಗಿದೆ. ಪ್ರಪಂಚದ ಅತಿ ದೊಡ್ಡ ಸಮುದ್ರಗಳ ಪಟ್ಟಿಯಲ್ಲಿ ಪೇಡ ಋಷಿಕಂಡ ಸಮುದ್ರ ಕೂಡ ಒಂದು. ಇದೇ ಸಮುದ್ರ ಕಡಲ ತೀರದಲ್ಲಿ ಬೆಳಗಿನ ಜಾವ 5:30ಕ್ಕೆ ದಿಲೀಪಾ ಕುಮಾರಿ ಎಂಬುವ ಒಬ್ಬರು ಮಹಿಳೆ ವಾಕಿಂಗ್ ಜಾಗಿಂಗ್ ಮಾಡೋದಕ್ಕೆ ಬರ್ತಾರೆ. ವಾಕಿಂಗ್ ಮಾಡುವಾಗ ಎಡವಿ ಬೀಳುತ್ತಾರೆ. ನಾನು ಏನನ್ನು ಎಡವಿ ಬಿದ್ದೆ ಅಂತ ನೋಡ್ತಾರೆ. ಒಂದು ಪೆಟ್ಟಿಗೆ ಕಂಡು ಬರುತ್ತೆ. ಈ ಪೆಟ್ಟಿಗೆಯಲ್ಲಿ ಪುರಾತನವಾದ ಸೀಲ್ ಇರುತ್ತೆ ಮತ್ತು ಬೀಗ ಇರೋದನ್ನ ಗಮನಿಸುತ್ತಾರೆ. ದಿಲೀಪ್ ಅವರಿಗೆ ಅನುಮಾನ ಬರುತ್ತೆ. ಇದು ನೋಡೋದಕ್ಕೆ ಸಾಧಾರಣ ಪೆಟ್ಟಿಗೆ ಇದ್ದ ಹಾಗೆ ಇಲ್ಲ, ಯಾವುದೋ ಪುರಾತನವಾದ ಪೆಟ್ಟಿಗೆ ಇದ್ದ ಹಾಗೆ ಇದೆ. ಈ ಸಮುದ್ರ ಕಡಲ ತೀರದಲ್ಲಿ ಏನ್ ಮಾಡ್ತಾ ಇದೆ? ಬಹುಶಃ ಸಮುದ್ರದಿಂದ ತೇಲಿ ಬಂದು ಈ ಕಡೆ ಬಂದಿರಬಹುದು ಅನ್ಕೊಂತಾರೆ. ನಂತರ ಪೆಟ್ಟಿಗೆಯನ್ನು ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಆಗೋದಿಲ್ಲ, ಭಾರ ಇದೆ. ಹಾಗಾಗಿ ಕಡಲ ತೀರದಲ್ಲಿ ಗಸ್ತು ತಿರುಗುತ್ತಾ ಇದ್ದ ಪೊಲೀಸ್ ಅಧಿಕಾರಿಗಳಿಗೆ ಈ ಪೆಟ್ಟಿಗೆ ಬಗ್ಗೆ ಮಾಹಿತಿ ರವಾನೆ ಮಾಡ್ತಾರೆ. ಸಮುದ್ರದ ಪೊಲೀಸ್ ಅಧಿಕಾರಿಗಳು ಈ ಪೆಟ್ಟಿಗೆಯನ್ನ ಪರಿಶೀಲನೆ ಮಾಡ್ತಾರೆ. ನಾನು ರಾತ್ರಿ 1 ಗಂಟೆಯ ತನಕ ಇಲ್ಲೇ ಗಸ್ತು ತಿರುಗುತ್ತಾ ಇದ್ದೆ, ಅವಾಗ ಈ ಪೆಟ್ಟಿಗೆ ಇರಲಿಲ್ಲ, ಬಹುಶಃ ಮಧ್ಯರಾತ್ರಿ ಯಾವಾಗಲೂ ತೇಲಿಕೊಂಡು ಬಂದಿದೆ ಅಂತಾರೆ. ನಂತರ ಪೆಟ್ಟಿಗೆಯಲ್ಲಿ ಇದ್ದ ಪುರಾತನವಾದ ಅಚ್ಚೆ ಮತ್ತು ಬೀಗವನ್ನು ಗಮನಿಸುತ್ತಾರೆ. ಇದು ಖಂಡಿತವಾಗಿಯೂ ಪುರಾತನ ಪೆಟ್ಟಿಗೆ, ಈಗಿನ ಪೆಟ್ಟಿಗೆ ಅಲ್ಲವೇ ಅಲ್ಲ ಅಂತಾರೆ. ನಂತರ 4-5 ಸಿಬ್ಬಂದಿಗಳೆಲ್ಲರೂ ಸೇರಿ ಪೆಟ್ಟಿಗೆಯನ್ನು ಜೋಪಾನವಾಗಿ ಎತ್ಕೊಂಡು ಸ್ವಲ್ಪ ದೂರದಲ್ಲಿ ಇಡ್ತಾರೆ. ವಿಶಾಖಪಟ್ಟಣಂ ನಗರದ ಪೊಲೀಸ್ ಅಧಿಕಾರಿಗಳು, ಬಾಂಬ್ ಸ್ಕ್ವಾಡ್ ಸಿಬ್ಬಂದಿಗಳು ಸ್ಥಳಕ್ಕೆ ಬರ್ತಾರೆ, ಪರಿಶೀಲಿಸ್ತಾರೆ. ಪೆಟ್ಟಿಗೆ ಒಳಗಡೆ ಏನಾದರೂ ವಾಟರ್ ಬಾಂಬ್ ಇರಬಹುದು ಅಥವಾ ವೆಪನ್ಸ್ ಇರಬಹುದು ಅಂತ. ಆದರೆ ಪೆಟ್ಟಿಗೆ ಒಳಗಡೆ ವೆಪನ್ಸ್ ಮತ್ತು ಬಾಂಬ್ ಇರೋದು ಡಿಟೆಕ್ಟ್ ಆಗಲ್ಲ. ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗುತ್ತೆ, ಮನುಷ್ಯನಿಗೆ ಹಾನಿ ಮಾಡುವ ಯಾವುದೇ ವಸ್ತು ಕೂಡ ಪೆಟ್ಟಿಗೆ ಒಳಗಡೆ ಇಲ್ಲ ಅಂತ. ಪೆಟ್ಟಿಗೆಯ ತೂಕವನ್ನು ಕೂಡ ಪರಿಶೀಲಿಸ್ತಾರೆ. ಪೆಟ್ಟಿಗೆಯ ತೂಕ 10 kg ಇದೆ ಅಂತ ಗೊತ್ತಾಗುತ್ತೆ. 10 kgಯ ತೂಕದ ಪೆಟ್ಟಿಗೆ ಅಂದ್ರೆ ಖಂಡಿತವಾಗಿಯೂ ಪೆಟ್ಟಿಗೆ ಒಳಗಡೆ ಏನೋ ಒಂದಿದೆ, ಪೆಟ್ಟಿಗೆ ಖಾಲಿ ಮಾತ್ರ ಇಲ್ಲ. 10 kg ತೂಕ ಇರುವ ಪೆಟ್ಟಿಗೆ ಸಮುದ್ರ ಕಡಲ ತೀರಕ್ಕೆ ಹೇಗೆ ತೇಲಿಕೊಂಡು ಬಂತು ಎಂಬುವ ಪ್ರಶ್ನೆಗೆ ವಿಜ್ಞಾನಿಗಳು ಉತ್ತರ ಕೊಡ್ತಾರೆ. 100 ವರ್ಷಗಳ ಹಿಂದೆ ಮಾನವ ನಿರ್ಮಿತ ವಸ್ತುಗಳು ಏನಾದರೂ ಸಮುದ್ರದಲ್ಲಿ ಬಿದ್ದರೆ ಸಮುದ್ರದ ಒಳಗಡೆ ಕಾಲಕ್ರಮೇಣ ಗುರುತ್ವಾಕರ್ಷಣೆಯನ್ನು ಕಳೆದುಕೊಂಡು ಬರುತ್ತೆ. ನಂತರ ತೂಕ ಕಮ್ಮಿ ಆಗುತ್ತೆ, ಸಮುದ್ರದಲ್ಲಿ ತೇಲಿಕೊಂಡು ದಡಕ್ಕೆ ಬರುತ್ತೆ. ನೀರಿನಿಂದ ಹೊರ ಬಂದ ತಕ್ಷಣ ಗುರುತ್ವಾಕರ್ಷಣೆಯ ಬದಲಾವಣೆಯಿಂದ ಮತ್ತೆ ನಿಜವಾದ ತೂಕಕ್ಕೆ ಮರಳುತ್ತೆ. ಅಧಿಕಾರಿಗಳು ಪುರಾತತ್ವ ಇಲಾಖೆಯವರನ್ನು ಬರೋದಕ್ಕೆ ಹೇಳ್ತಾರೆ. ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬರ್ತಾರೆ. ಸಮಯ ಬೆಳಗ್ಗೆ 10 ಗಂಟೆ. ಈ ಪೆಟ್ಟಿಗೆಯ ಸುದ್ದಿ ಎಷ್ಟರ ಮಟ್ಟಿಗೆ ಹಬ್ಬಿರುತ್ತೆ ಅಂತಂದ್ರೆ ಸಂಪೂರ್ಣ ವಿಶಾಖಪಟ್ಟಣಂ ಜನತೆ ಸಮುದ್ರ ಕಡಲ ತೀರಕ್ಕೆ ಜಮಾಯಿಸುತ್ತಾರೆ. ಪುರಾತನವಾದ ಪೆಟ್ಟಿಗೆ ಸಮುದ್ರ ಕಡಲ ತೀರಕ್ಕೆ ಬಂದಿದೆ ಅಂತೆ, ಈ ಪೆಟ್ಟಿಗೆ ಒಳಗಡೆ ವಜ್ರ, ಬೆಳ್ಳಿ, ಬಂಗಾರ ಇದೆ ಅಂತೆ. ಈ ರೀತಿಯ ಸುದ್ದಿಗಳು ತಕ್ಷಣ ಹರಡಲು ಶುರು ಆಗುತ್ತೆ. ಇದನ್ನು ನಂಬಿ ಲಕ್ಷಾಂತರ ಜನ ಪೆಟ್ಟಿಗೆ ನೋಡೋದಕ್ಕೆ ಓಡೋಡಿ ಬರ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ಜನಗಳನ್ನು ನಿಯಂತ್ರಣ ಮಾಡೋದಕ್ಕೆ ದೊಡ್ಡ ತಲೆಬಿಸಿ ಉಂಟು ಮಾಡಿಬಿಡುತ್ತೆ. ಆರ್ಕಿಯಾಲಜಿ ಸಿಬ್ಬಂದಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಪೆಟ್ಟಿಗೆ ಇರುವ ಚಿಹ್ನೆಯ ಪರೀಕ್ಷೆಯಲ್ಲಿ ತಿಳಿದು ಬಂದಿದ್ದು ಸುಮಾರು 13-14ನೇ ಶತಮಾನದ ಹಳೆಯದಾದ ಈ ಒಂದು ಪೆಟ್ಟಿಗೆ. ಬಹುಶಃ ಇದರಲ್ಲಿ ಖಂಡಿತ ಬೆಲೆ ಬಾಳುವ ವಸ್ತುಗಳು ಇದೆ. ಇಲ್ಲ ಅಂತಂದ್ರೆ ಕಾಗದ ಪತ್ರಗಳು ಇರಬಹುದು ಅಥವಾ ಖಾಲಿ ಪೆಟ್ಟಿಗೆ ಕೂಡ ಆಗಿರಬಹುದು. ಆದರೆ ಈ ಪೆಟ್ಟಿಗೆಯ ತೂಕ ನೋಡ್ತಾ ಇದ್ರೆ 99% ಒಳಗಡೆ ಏನೋ ಒಂದು ಇದೆ ಎಂಬ ಅರ್ಥ ಸೂಚಿಸುತ್ತಾ ಇದೆ ಅಂತಾರೆ. ಸ್ನೇಹಿತರೆ, ನಂತರ ಪುರಾತತ್ವ ಇಲಾಖೆ ಮತ್ತು ಅಧಿಕಾರಿಗಳು ಕೋರ್ಟ್ ಪರ್ಮಿಷನ್ ತಗೊಂಡು ಪೆಟ್ಟಿಗೆಯ ಬಾಗಿಲನ್ನು ಓಪನ್ ಮಾಡೇ ಬಿಡ್ತಾರೆ.
ಈ ಪೆಟ್ಟಿಗೆಯನ್ನು ನೋಡೋದಕ್ಕೆ ಬಂದಿದ್ದ ಲಕ್ಷಾಂತರ ಜನಗಳು, ಅಧಿಕಾರಿಗಳು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿ ಬಿಡ್ತಾರೆ. ಪೆಟ್ಟಿಗೆ ಒಳಗಡೆ 5 kg ತೂಕದ ಒಂದು ಅಪರೂಪವಾದ ಒಂದು ವಸ್ತು ಸಿಗುತ್ತೆ. ಈ ಒಂದು ಅಪರೂಪವಾದ ವಸ್ತು ಪೆಟ್ಟಿಗೆ ಒಳಗಡೆ ಇರಬಹುದು ಅಂತ ಪುರಾತತ್ವ ಇಲಾಖೆಯವರು ಒಂದು ಸ್ವಲ್ಪನೂ ಯೋಚನೆ ಕೂಡ ಮಾಡಿರಲಿಲ್ಲಂತೆ. ಸ್ನೇಹಿತರೆ, ಎಲ್ಲರೂ ಅಂದುಕೊಂಡಿದ್ದು ಪೆಟ್ಟಿಗೆ ತುಂಬಾ ಭಾರ ಇದೆ, ಬಹುಶಃ ಒಳಗಡೆ ಬಂಗಾರ, ವಜ್ರ, ರತ್ನ, ಮುತ್ತುಗಳು ಇರಬಹುದು. ಆದರೆ ಪೆಟ್ಟಿಗೆ ಒಳಗಡೆ ಸಿಕ್ಕಿದ್ದು ಏನು ಗೊತ್ತಾ? 4 ಅಡಿ ಉದ್ದದ 5 kg ತೂಕದ ವಿಷ್ಣು ದೇವರ ವಿಗ್ರಹ. ಪೆಟ್ಟಿಗೆ ಒಳಗಡೆ ಸಿಕ್ಕ ಅಪರೂಪವಾದ ವಿಷ್ಣು ದೇವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಈ ವಿಗ್ರಹ 13-14ನೇ ಶತಮಾನದ ಪುರಾತನವಾದ ವಿಗ್ರಹ. ನಂತರ ಪುರಾತತ್ವ ಇಲಾಖೆಯ ತಂಡ ಇದ್ರ ಮೇಲೆ ಅಧ್ಯಯನ ಮಾಡಲು ಶುರು ಮಾಡ್ತಾರೆ. ಈ ಒಂದು ವಿಗ್ರಹ ಚೋಳ ಮತ್ತು ಪಾಂಡ್ಯ ಸಾಮ್ರಾಜ್ಯ ಕಾಲದ ಒಂದು ವಿಗ್ರಹ ಮತ್ತು ವಿಷ್ಣು ದೇವರ ಅತ್ಯಂತ ಶಕ್ತಿಶಾಲಿ ಅವತಾರ ಆದ ಜನಾರ್ದನೆಯ ಅವತಾರದ ವಿಗ್ರಹ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ನಗರದಲ್ಲಿ ಈ ಒಂದು ವಿಗ್ರಹ ಸಿಕ್ಕಿರಬಹುದು. ಆದರೆ ಈ ವಿಗ್ರಹವನ್ನು ನೋಡುತ್ತಿದ್ರೆ ಇದು ಖಂಡಿತವಾಗಿಯೂ ಆಂಧ್ರ ಪ್ರದೇಶದ ವಿಗ್ರಹದ ರೀತಿ ಇಲ್ಲ. ಯಾಕಪ್ಪ ಅಂತ ನೋಡೋದಾದ್ರೆ, ಆಂಧ್ರ ಪ್ರದೇಶದಲ್ಲಿ 13-14ನೇ ಶತಮಾನದಲ್ಲಿ ದೇವರ ವಿಗ್ರಹ ಮತ್ತು ದೇವರ ಶಿಲೆಗಳನ್ನು ಕೆತ್ತನೆ ಮಾಡೋದಕ್ಕೆ ಬಳಸುತ್ತಾ ಇದ್ದ ಕಲ್ಲುಗಳು ಕೊಂಡಲೈಟ್ ಕಲ್ಲು. ಆಗಿನ ಸಮಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದ್ದ ಎಲ್ಲಾ ಹಿಂದೂ ರಾಜರು ಕೆತ್ತನೆ ಮಾಡಿಸಿದ್ದು ಕೇವಲ ಕೊಂಡಲೈಟ್ ಕಲ್ಲುಗಳಲ್ಲಿ ಮಾತ್ರ, ಬೇರೆ ಯಾವ ಕಲ್ಲು ಕೂಡ ಬಳಸಿಲ್ಲ. ಆದರೆ ತಮಿಳುನಾಡು, ಕರ್ನಾಟಕ ಭಾಗಗಳಲ್ಲಿ ಗ್ರಾನೈಟ್ ಬಳಸಿ ವಿಗ್ರಹವನ್ನು ಕೆತ್ತನೆ ಮಾಡ್ತಾ ಇದ್ರು. ಸಮುದ್ರದಲ್ಲಿ ತೇಲಿ ಬಂದ ವಿಷ್ಣು ದೇವರ ವಿಗ್ರಹ ಆಗಿನ ಸಮಯದಲ್ಲಿ ಉಪಯೋಗಿಸುತ್ತಿದ್ದ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ಒಂದು ವಿಗ್ರಹ ಕರ್ನಾಟಕ ಅಥವಾ ತಮಿಳುನಾಡಿನ ಕಡೆ ಇದ್ದರೂ ಇರಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ವಿಷ್ಣು ದೇವರ ಮತ್ತೊಂದು ಅವತಾರವಾದ ಜನಾರ್ದನೆಯ ವಿಗ್ರಹ ಭಾರತ ದೇಶದಲ್ಲಿ ಬೇರೆ ಎಲ್ಲೂ ಕೂಡ ಕಂಡುಬರಲ್ಲ. ಅಂದರೆ ದೇವಸ್ಥಾನ ಮ್ಯೂಸಿಯಂ ಅಲ್ಲಿ ಈ ಅವತಾರದ ವಿಗ್ರಹಗಳು ಇಲ್ಲ. ಅಷ್ಟೇ ಅಲ್ಲ, ಜನಾರ್ದನೆಯ ವಿಗ್ರಹಗಳು ಕಳುವು ಆಗಿರುವ ಉದಾಹರಣೆ ಆಗಲಿ, ಕೇಸಸ್ ಆಗಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಹಾಗಾಗಿ 13-14ನೇ ಶತಮಾನದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಪೆಟ್ಟಿಗೆ ಒಳಗಡೆ ವಿಷ್ಣು ದೇವರ ವಿಗ್ರಹವನ್ನು ಇಟ್ಟು ಬೀಗ ಹಾಕಿ ಸೀಲ್ ಮಾಡಿ ಸಮುದ್ರದಲ್ಲಿ ಬಿಟ್ಟಿದ್ದಾರೆ. ಈ ರೀತಿ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಏನೋ ಒಂದು ಪ್ರಮುಖವಾದ ಪ್ರಬಲವಾದ ಕಾರಣ ಇದೆ. ಆದ್ರೆ ಏನ್ ಕಾರಣ ಅಂತ ತಿಳಿಯೋದು ಅಸಾಧ್ಯದ ಸಂಗತಿ ಅಂತಾನೆ ಹೇಳಿದ್ದಾರೆ. ಸಾಧಾರಣ ವಿಗ್ರಹ ಅಂದ್ರೆ ಖಂಡಿತವಾಗಿಯೂ ಸಮುದ್ರದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ವಿಗ್ರಹದಲ್ಲಿ ಏನೋ ಒಂದು ಮರ್ಮ ಅಡಗಿರೋದು ಮಾತ್ರ 101% ಕನ್ಫರ್ಮ್. ಸ್ನೇಹಿತರೆ, ಇದೇ ರೀತಿಯ ಹೋಲಿಕೆ ಇರುವ ವಿಗ್ರಹಗಳು ಕಾಂಬೋಡಿಯಾದಲ್ಲಿ ಸಾಕಷ್ಟು ಇದೆ. ತಜ್ಞರು ಏನ್ ಹೇಳ್ತಾರಪ್ಪ ಅಂತಂದ್ರೆ, 13-14ನೇ ಶತಮಾನದಲ್ಲಿ ಕಾಂಬೋಡಿಯಾವನ್ನು ಆಳುತ್ತಾ ಇದ್ದದ್ದು ಕಮೀರ್ ಸಾಮ್ರಾಜ್ಯದ ರಾಜ ಸೂರ್ಯವರ್ಮನ್ ಸಮಯದಲ್ಲಿ ದೊಡ್ಡ ಯುದ್ಧ ಸಂಭವಿಸುತ್ತೆ. ಕಾಂಬೋಡಿಯಾದಲ್ಲಿ ಆಗಿನ ಸಮಯದಲ್ಲಿ ಸಾಕಷ್ಟು ಶಕ್ತಿಶಾಲಿ ವಿಗ್ರಹಗಳು ಇತ್ತಂತೆ. ವಿಗ್ರಹಗಳು ಶತ್ರುಗಳಿಗೆ ಸಿಗಬಾರದು ಅಂತ ಸಾಕಷ್ಟು ಶಕ್ತಿಶಾಲಿ ವಿಗ್ರಹವನ್ನು ಸಮುದ್ರದಲ್ಲಿ ಬಿಟ್ಟಿದ್ರಂತೆ. ವಿಗ್ರಹಗಳು ಸಮುದ್ರಕ್ಕೆ ಬಿಟ್ಟಿದ್ರು ಎಂಬುವ ಪುರಾವೆ ಇಲ್ಲ, ಆದ್ರೆ ವದಂತಿ ಇದೆ. ನೂರಾರು ವರ್ಷಗಳಿಂದ ಒಬ್ಬರ ಬಾಯಿಂದ ಒಬ್ಬರಿಗೆ ಈ ವದಂತಿ ಹರಡುತ್ತಾ ಬರ್ತಾ ಇದೆ. ಈ ವದಂತಿ ನಿಜ ಎಂಬಂತೆ ವಿಶಾಖಪಟ್ಟಣಂ ಸಮುದ್ರದಲ್ಲಿ ಸಿಕ್ಕಿರುವ ವಿಗ್ರಹ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ತಲ್ಲಣ ಸೃಷ್ಟಿ ಮಾಡಿಬಿಟ್ಟಿದೆ. ಕೇವಲ ಇಷ್ಟೇ ಅಲ್ಲ ಸ್ನೇಹಿತರೆ, ಮತ್ತೊಂದು ಪಾಸಿಬಿಲಿಟಿ ಕೂಡ ಹೇಳಿದ್ದಾರೆ. ಇಂಡೋನೇಷ್ಯಾದಲ್ಲಿ ಕೂಡ 13-14ನೇ ಶತಮಾನದಲ್ಲಿ ಆಳುತ್ತಾ ಇದ್ದದ್ದು ಮಜಾಪತಿ ಹಿಂದೂ ಸಾಮ್ರಾಜ್ಯದ ರಾಜ ಸಂಗರ. ಇವರ ಆಳ್ವಿಕೆಯಲ್ಲಿ ಅತಿ ದೊಡ್ಡ ಭೂಕಂಪ, ಸುನಾಮಿ ಸೃಷ್ಟಿಯಾಗಿತ್ತಂತೆ. ಸಾಕಷ್ಟು ದೇವಸ್ಥಾನಗಳು ಸಮುದ್ರದಲ್ಲಿ ಮುಳುಗಡೆ ಆಗಿತ್ತಂತೆ. ಮುಳುಗಡೆ ಆಗಿದ್ದ ದೇವಸ್ಥಾನದಲ್ಲಿ ಇಟ್ಟಿದ್ದ ಯಾವುದೋ ಒಂದು ವಿಗ್ರಹದ ಪೆಟ್ಟಿಗೆ ತೇಲಿ ಬಂದಿರಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸದ್ಯಕ್ಕೆ ಈ ವಿಗ್ರಹದ ಮೇಲೆ ಸಾಕಷ್ಟು ಪರೀಕ್ಷೆ, ರಿಸರ್ಚ್ಗಳು ನಡೆಯುತ್ತಾ ಇದೆ. ವಿಶಾಖಪಟ್ಟಣಂ ನಗರದಲ್ಲಿ ಇರುವ ಪ್ರಸಿದ್ಧ ವಿಶಾಖ ಮ್ಯೂಸಿಯಂ ಅಲ್ಲಿ ಈ ವಿಗ್ರಹವನ್ನು ಇಡಲಾಗಿದೆ. ಸ್ನೇಹಿತರೆ, ನೀವೇನಾದರೂ ಈ ವಿಶಾಖಪಟ್ಟಣಂ ನಗರಕ್ಕೆ ಹೋದ್ರೆ ಈ ವಿಗ್ರಹವನ್ನು ವಿಶಾಖ ಮ್ಯೂಸಿಯಂ ಅಲ್ಲಿ ಇದೆ, ಹೋಗಿ ನೋಡಬಹುದು. ಸ್ನೇಹಿತರೆ, ವಿಷ್ಣು ದೇವರ ವಿಗ್ರಹವನ್ನು ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಬಹುಶಃ ಇಲ್ಲಿಯ ತನಕ ಈ ರೀತಿಯ ಒಂದು ಸುಂದರವಾದ ವಿಗ್ರಹ ಭಾರತ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಈ ವಿಗ್ರಹವನ್ನು ನೋಡ್ತಾ ಇದ್ರೆ ಸ್ವತಃ ವಿಷ್ಣು ದೇವರೇ ಧರೆಗಿಳಿದು ಬಂದಂತೆ ಅನುಭವ ಆಗುತ್ತಂತೆ. ನೀವೇನಾದ್ರೂ ವಿಶಾಖಪಟ್ಟಣಂ ನಗರಕ್ಕೆ ಹೋಗಿ ವಿಶಾಖ ಮ್ಯೂಸಿಯಂ ಅಲ್ಲಿ ಇರುವ ಈ ವಿಗ್ರಹವನ್ನು ನೋಡಿದ್ರೆ, ಈ ವಿಗ್ರಹ ಹೇಗಿದೆ, ಈ ವಿಗ್ರಹವನ್ನು ನೋಡಿದ ಮೇಲೆ ನಿಮಗೆ ಆದ ಅನುಭವದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಸಾಕಷ್ಟು ಪಂಡಿತರು ಏನು ಹೇಳುತ್ತಾ ಇದ್ದಾರೆ ಅಂತಂದ್ರೆ, ವಿಷ್ಣು ದೇವರ ವಿಗ್ರಹ ಸಮುದ್ರದಲ್ಲಿ ತೇಲಿಕೊಂಡು ದಡಕ್ಕೆ ಬಂದಿದೆ. ಭಾರತ ದೇಶದಲ್ಲಿ ಮುಂಬರುವ ದಿನಗಳಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಈ ಘಟನೆಯನ್ನು ಸೂಚಿಸೋದಕ್ಕೆ ವಿಷ್ಣು ದೇವರು ಬಂದಿದ್ದಾರೆ ಅಂತ ಹೇಳುತ್ತಾ ಇದ್ದಾರೆ. ಸಮುದ್ರದ ಕಡಲ ತೀರಕ್ಕೆ ತೇಲಿ ಬಂದ ವಿಷ್ಣು ದೇವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುತೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ.